ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಕೂಡ ಸೂಪರ್ ಆಗಿದ್ದೀವಿ. ನೀವು ಕೂಡ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ಚೆನ್ನಾಗಿರಿ, ಖುಷಿಯಾಗಿರಿ, ದಿನ ಖುಷಿಯಾಗಿ ಕಳೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಬಂದು ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ. ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ದೊಡ್ಡಮ್ಮ ಮನೆಗೆ ಬಂದ್ವಿ, ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಂತರ ಎಲ್ಲರೂ ಕೂಡ ಸೇರಿ ಒಂದು ಸೈಡ್ ಹೊರಟ್ವಿ ಅಂತ. ಎಲ್ಲಿಗೆ ಹೊರಟ್ವಿ ಏನು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಾವೆಲ್ಲರೂ ಇವತ್ತು ಹೆಣ್ಮಕ್ಳು ಸೇರಿಕೊಂಡು ಒನ್ ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದು ಜಾತ್ರೆಗೆ ಹೊರಟಿದ್ದೀವಿ. ಯಾವ ಜಾತ್ರೆ ಏನು ಎತ್ತ ಅನ್ನೋದು ನಾನು ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಹೋಯ್ತಾ ವಿಡಿಯೋ ನೋಡ್ತಾ ಇದ್ದರೆ. ಹಾಗೆ ದೊಡ್ಡಮ್ಮ ಮನೆಗೆ ಬಂದಮೇಲೆ ವಾಟರ್ ಮೆಲನ್ ಕೂಡ ಕೊಟ್ಟರು, ತಿನ್ಕೊಂಡು ನಾವು ಕೂಡ ಹೊರಟ್ವಿ. ಯಾಕೆ ವರ್ಷದ ಥರ್ಡ್ ಮ್ಯಾಂಗೋ ತಿಂತಿರೋದು. ಇವತ್ತೆ ಫಸ್ಟ್ ಒಂದು ಮಾಡೈತಂತೆ. ಅವ್ರು ಬಂದ ತಕ್ಷಣ ಬೇರೆ ಯಾರೋ ನೋಡಿರ್ತಾರಲ್ಲ, ಅವ್ರಿಗೆ ಹಂಗೆ ಅಂತಿದ್ರು. ಬಂದರು, ನಮ್ಮ ಮನಸ್ಸು ಒಳ್ಳೇದು ಮಾಡ್ರಿ, ದೇವ್ರು ಬಂದರು. ಅಮ್ಮ ಅದು ಇವಾಗ ನನಗೆ ಕಿತ್ಕೊಂಡು ತಿನ್ನಕ್ಕಾಗಲ್ಲ. ಟಿಶ್ಯೂ ಪೇಪರ್ನೇ ಕಚ್ಕೊಂಡು ತಿನ್ನೋದು. ಹಸ್ಬೆಂಡು ಕೂಡ ಫಸ್ಟೇ ಹೇಳಿದರು, ಇವತ್ತು ಜಾತ್ರೆ ಅಂತೆ, ಹೋಗ್ಬಿಟ್ಟು ಬನ್ನಿರಿ, ಹೆಂಗಿದ್ರು ಫ್ರೀ ಆಗಿದ್ದೀರಲ್ಲ ಇವತ್ತು ಅಂತ. ಹಾಗೆ ಬೆಳಗ್ಗೆನೇ ದೊಡ್ಡಮ್ಮ ಅವರು ಕೂಡ ಫೋನ್ ಮಾಡಿದರು, ಹಿಂಗೆ ಹೋಗ್ತಾ ಇದ್ದೀನಿ ಕಣ್ತಾಯಿ, ನಾನು ಕೂಡ ಯಾರೋ ಇಲ್ಲೆಲ್ಲ ನಮ್ಮೂರಲ್ಲಿ ಹೋಗ್ತಾ ಇದ್ದಾರೆ ಅಂದರು. ಸರಿ, ಅವರು ಹೋಗ್ತಾ ಇದ್ದಾರಲ್ಲ, ಹೆಂಗಿದ್ರು ನಮ್ಮನ್ನು ಕೂಡ ಹಸ್ಬೆಂಡ್ ಹೋಗ್ರಿ ಅಂತ ಹೇಳಿದರು. ನಾವು ಹೋಗ್ತೀವಲ್ವ, ಅವರು ದೊಡ್ಡವ್ರು ಇದ್ದಂಗೆ ಆಗುತ್ತೆ ನಮ್ಮ ಜೊತೆ, ಮಕ್ಕಳು ಹೋಗೋದ್ರ ಬದಲು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ದೊಡ್ಡಮ್ಮನಿಗೆ ಹೇಳಿದ್ದೆ, ರೆಡಿ ಆಗ್ರಿ ಹೋಗೋಣ ಅಂತ. ಆಮೇಲೆ ನಮ್ಮ ದೊಡ್ಡಮ್ಮ ಇದ್ದಕ್ಕಿದ್ದಂಗೆ ನಾನು ನೋಡ್ಕೊಂಬಂದಿದ್ದೀನಿ ಹೋದ ವರ್ಷ, ನೀನೇ ಹೋಗು ಅಂದ್ಬಿಟ್ಟು ನಮ್ಮ ಮಾವನ ಮಗಳು ಅವ್ರನ್ನ ಕಳಿಸಿದ್ರು. ನಾನು ಒಂದು ನಮ್ಮ ಖುಷಿ ಥರ ಇದ್ದಾಗ ಈ ಜಾತ್ರೆಗೆ ಬಂದಿದ್ದು ನೆನಪು ಇವತ್ತು ಕೂಡ ನೆನಪಿದೆ ಅದು. ಹಾಗೆ ಅಲ್ಲೇ ದೇವಸ್ಥಾನ ನಿಯರ್ ಹತ್ರ ಬರ್ತಿದ್ದಂಗೆ ಸ್ವಲ್ಪ ದೂರದಲ್ಲೇ ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಹಲಸಿನ ಚರುಪು ಎಲ್ಲ ಕೊಡ್ತಾಯಿದ್ರು. ಎಲ್ರಿಗೂ ಕೂಡ ಆಲ್ರೆಡಿ ಹೊಟ್ಟೆ ಕೂಡ ಹಸುವಾಗಿತ್ತು. ಅದೇ ಟೈಮ್ಗೆ ಎಲ್ಲ ಕೊಟ್ಟಿದ್ರಿಂದ ಎಲ್ಲ ಇಸ್ಕೊಂಡು ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಹೊರಟ್ವಿ. ಇವಾಗ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಇಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲ ಹಾಕಿ ಇದು ಕರ್ಬೂಜ ಹಾಕೋರು ಎಲ್ಲ ಪುಷ್ವಿ ಒನ್ ಡೇ ಗರ್ಲ್ಸ್ ಟ್ರಿಪ್. ವಾಟರ್ ಕ್ಯಾನಲ್ ಇಸ್ಕೊಳ್ತಾವಳೆ. ಇಸ್ಕೊಂಡು ನೋಡಿ, ಇದು ಬಂದು ಬೆಂಗಳೂರು ಹಾಸನ್ ಮೇನ್ ರೋಡು. ಇವಾಗ ನೋಡಿ ಒಂದು ಬೆಟ್ಟ ಕಾಣಿಸ್ತಾ ಇದೆ, ಅಲ್ಲೇ ದೇವಸ್ಥಾನ ಇರೋವಂಥದ್ದು. ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಇದು ನಾರ್ಸಂದ್ರ ಅಂತಲೇ ಹೇಳ್ತಾರೆ. ಅಲ್ಲೇ ಇದು ಪಾನಕ, ಮಜ್ಜಿಗೆ ಎಲ್ಲ ಕುತ್ಕೊಂಡು ಹಾಗೆ ಕಾರಲ್ಲೇ ಕುತ್ಕೊಂಡು, ಈ ಬಿಸಿಲು ಅಲ್ಲಿ ಇರೋಕ್ಕಾಗಲಿಲ್ಲ, ಕಾರಲ್ಲಿ ಕುತ್ಕೊಂಡು ತಿನ್ಕೊಂಡು ಇವಾಗ ಹತ್ರ ರೀಚ್ ಆದ್ವಿ. ಬನ್ನಿ ಜಾತ್ರೆ ತೋರಿಸ್ತೀನಿ. ಯಾವುದೇ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಲ್ವಾ ಅವರು ಆಯ್ಕೊಂಡು ನಡೀರಿ.
ಅಂತ ಕೇಳ್ಕೊಳ್ತೀವಿ. ಶಿವಣ್ಣನವರ ಬಿಸ್ಕೋಳ ದೇವಸ್ಥಾನ ಅಭಿವೃದ್ಧಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಿ ಅಂತ ಕೇಳ್ಕೊಳ್ತೀವಿ. ಕೀರ್ತಿ ತೇಜ ದೇವಸ್ಥಾನ ಅಭಿವೃದ್ಧಿಗೆ ಏನದು ಅಂಗಡಿ ಬಿಟ್ಟಾರಲ್ಲಿ ಹಾಂ ಫೋನ್ ಮಾಡ್ತೀನಿ ಬಿಡು. ದೇವಸ್ಥಾನಕ್ಕೆ ಹೋಗೋದಾ? ನಡಿ, ರಶ್ ಇರಂಗದೆ. ರಾಮಯ್ಯನವರು ಮೈಸೂರು ದೇವಸ್ಥಾನ ಅಭಿವೃದ್ಧಿಗೆ 201 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೂ ಮತ್ತು ನೋಡಿ, ಇದು ಕೆಂಡ ಐತಲ್ಲ, ಇದ್ರೊಳಗಡೆ ದೇವ್ರು ಹೋಗುತ್ತೆ. ದೇವ್ರಲ್ಲ, ದೇವ್ರನ್ನ ಹೊತ್ಕೊಂಡು ಮಾಡ್ಸು. ದೇವ್ರು ನಡೀರಿ, ಚಪ್ಪಲಿ ಹಾಕೊಳ್ಳಲ್ವಂತ. ಅದಕ್ಕೆ ಹಾಕ್ಬೇಡಿ, ಅಲ್ಲಿ ಸೈಡಲ್ಲಿ ಹಾಕ್ತಿಂತ ಹೇಳ್ತಾರೆ. ಇವರು ಸಹ ದೇವಸ್ಥಾನದ ಅಭಿವೃದ್ಧಿಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ತಾಯಿ ಒಳ್ಳೆ ಮಾಡಿ ನಡಿ, ಬನ್ರಿ, ಬಾ ಬಾ. ಶಿವಣ್ಣ ದೇವಸ್ಥಾನದ ಅಭಿವೃದ್ಧಿಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಇರು, ಹೋಗ್ತಾ ಇದೀವಲ್ಲ, ಏಕ ನೋಡ್ಕೊಂಡು. ಎಷ್ಟಂತೆ? 100 ರೂಪಾಯಿ. ಖುಷಿ ಏನ?
ನಾವು ಕೂಡ ಹೊರಟ್ವಿ. ಆಲ್ರೆಡಿ 5 o'clock ಹತ್ತತ್ರ ಆಗಿತ್ತು. 5 o'clock ಮೇಲೆ ಇಲ್ಲಿ ಜಾತ್ರೆ ಶುರು. ನಮಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮಲ್ಲೂ ಬಂದಿದ್ದೆ. ನಡೀರಿ. ಅವ ಇಲ್ಲ ಒಂದು 5:15 ಶುರುವಾಗಬಹುದು ಮೋಸ್ಟ್ಲಿ. ಜಾತ್ರೆ ಎಲ್ಲ ಇವಾಗ ಶುರು ಆಗ್ತಾ ಇದೆ. ನಾವು ಹೋದಾಗ ಏನು ಅಷ್ಟೇ ಜಾತ್ರೆ ಇರಲಿಲ್ಲ, ಜನ ಕೂಡ ಇರಲಿಲ್ಲ. ಆದರೆ ಇವಾಗ ಜನ ಸೇರ್ತಾ ಇದ್ದಾರೆ. ಈಗ ಜಾತ್ರೆ ಇವಾಗ ದೇವರು ತೇರುಗಳು ಎಲ್ಲ ಬರ್ತಾ ಇದ್ದಾರೆ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಗೊತ್ತಿಲ್ಲ ಅಲ್ಲ ನಮಗೂ ಕೂಡ ಫಸ್ಟ್ ಟೈಮು. ಆಯ್ತಾ ಅಮ್ಮ ಜಾತ್ರೆ? ಖುಷಿ ಆಯ್ತಾ? ಅಲ್ಲಿರೋದು ಕೇಳಿದ್ದೆಲ್ಲ ಕೊಡ್ಸ್ಬಿಟ್ರೆ ಅವ್ರಿಗೆ ಖುಷಿ. ತಗೊಂಡು ಹಾಲ್ ಮಾಡಿ ಒಂದು ಮಿಸ್ ಆದ್ರೂ ಕೋಪ ಜಾತ್ರೆದೆಲ್ಲ ಕೊಡ್ತಿದ್ರೆ ನಾನು ಕೋಪೆ ಮಾಡ್ಕೊಂಡೆ. ಖುಷಿ ಆರ್ತಿ ಎಲ್ಲ ನೋಡಿ. ಅಮ್ಮ ನಾವಿಬ್ಬರು ಸೇಮ್ ಸೇಮ್ ತಗೊಂಡ್ವಿ. ಬಟ್ ಕಲರ್ ಚೇಂಜ್. ಖುಷಿ ಸೇಮ್ ಸೇಮ್ ಬಟ್ ಡಿಫರೆಂಟ್. ನೋ ಮನಿ ನೋ ಹನಿ. ಗುಡ್ ಬಾಯ್ ಗೋಸ್ ಟು ಹೆವೆನ್, ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್. ಅದು ಇಂಟ್ರೆಸ್ಟಿಂಗ್ ಒಂಥರ ಇರೋದು ಅಲ್ಲ. ಈಗ ಅಲ್ವಾ ನಾವು ಸಾಯಂಕಾಲಕ್ಕೆ ಬಂದಿರ್ತೀವಿ. ಈಗ ತಿರ್ಗಾ ಹೋಗೋಣ ಬನ್ನಿ. ನಡಿ ಹೋಗಿ ತಿರ್ಗಾ. ಖುಷಿನ್ ಕಳಿಸಿ ನಾವು ಹೋಗೋಣ. ಬರ್ತಾಳೆ ಹರಿಶಂಕ ಜೊತೆ ಬನ್ನಿ. ನಾಳೆ ಬಟನ್ ತಿನ್ಕೊಂಡು ನಾಳೆ ತಿನ್ನಲ್ವಲ್ಲ ನಾವು. ಕಿಟನ್ ಮಾಡಿದ ಫೋನು ಯಾವಾಗ ನಾವು ಅಲ್ಲಿ ಬರುವಾಗ. ಏನಂದೆ? ಏನು ಕಿಟಣ ಅಂದೆ? ಏನಿಲ್ಲ, ಸುಮ್ಮನೆ ಮಾಡಿದೆ ಕಣವ, ಎಲ್ಲಿದ್ದೀರಾ ಅಂತ. ದೇವಸ್ಥಾನದ ಹತ್ರ ಇದ್ದೀವಿ ಅಂತ. ಎಲ್ಲ ನೆರ್ಜಿಂಕುಪ್ಪೆಯಲ್ಲಿ ಇದ್ದೀವಿ ಅಂದ್ರ. ಏನಕ್ಕೀಗ ನೆರ್ಜಿಂಕುಪ್ಪೆಗೆ? ಅಯ್ಯನ ಜೊತೆ ಬೈತಾ ಇರೋದಾ? ಇಲ್ಲೆಲ್ಲಿ ದೇವಟರ್ನು ಇಲ್ಲಿ ಮುಂದೆ ಐತೆ ಅಲ್ಲಿ ಮುಂದೆ. ನಿನ್ ವಿಂಡೋ ಓಪನ್ ಮಾಡಿಲ್ಲ ನೋಡು. ಓಪನ್ ಮಾಡಿ ಅವ್ರು ಕೇಳಿಸ್ಬಿಡು. ಸಣ್ಣ ಒಳ್ಳೆ ಮರ್ಯಾದೆ. ನೀನು ಇಲ್ಲೂ ಮಜ್ಜಿಗೆ ಪಾನಕ ಕೊಡ್ತಾರ ನೋಡಮ್ಮ. ನೀನ್ ತೆಗ್ದ್ರೆ ನಾನು ಹೇಳ್ತೀನಿ. ಹೆಣ್ಮಕ್ಳು ಬಂದ್ಬಾರ್ದು. ಹೆಣ್ಮಕ್ಳು ಸೋಲೂರು ಇದಾ ಕನ್ನಸುಂದ್ರ. ಹಾ ಆ ಸೈಡ್ ಮಾಡ್ಕೋ. ಆ ಸೈಡ್ ಹೋಗ್ಬೇಕು. ಇನ್ನ ಮುಂದೆ ಇರ್ತಾರೆ ನೀನು. ಮ್ಯಾಚಿಂಗ್ ಮ್ಯಾಚಿಂಗ್ ಇದು ಮ್ಯಾಚಿಂಗ್ ಇದು ಮ್ಯಾಚಿಂಗ್. ಎಣ್ಣೆ ಹ್ಯಾಂಡ್ ಮ್ಯಾಚಿಂಗ್ ನನ್ನ ಡ್ರೆಸ್ ಮ್ಯಾಚಿಂಗ್. ಇಲ್ಲ ಹಾಕೊಳ್ಳೋಣ ಮುಂದೆ ಐತಾ? ಇವೆಲ್ಲ ಹಾಕ್ಸ್ಕೊಳ್ಳು. ಇಲ್ಲಿ ರೋಡದ್ದು ಕುಸಿತೈತೆ. ಏನ್ ಎಣ್ಣೆನಾ? ಯಾವುದು? ಅದೇ ಮಾಮ ಮಾರುತ್ತಲ್ಲ ಅದ. ಪಾಕಶಾಲ ಈಗೇನ ಲೋಡ್ ಆಗೋಯ್ತು, ನಂಗೆ ನಡಿಯಕ್ಕೆ ಆಗಲ್ಲ ಅಂದೆ. ಈಗಲೇ ಸುರುಚಿಲ್ ತಿಂತ್ಯಾ? ಹೌದು ತಿಂತೀನಿ. ಇಲ್ಲಿ ಕುತ್ಕೋಬಾರ್ದಿತ್ತು. ಒಂದು ತಡೆ ಮೇಲೆ ಕೂತಿದ್ದೆ ನಾನು. ತೇರ್ಗಳು ಬಂದರೆ ಈಗ ಆರ್ತಿ ಕರ್ಕೊಂಬರಕ್ಕೆ ಹೋಗ್ತಾರೆ. ಇನ್ನ ಅಲ್ಲೈತಿ ಅಮ್ಮ ಪ್ಲೀಸ್. ಇನ್ನ ಅಲ್ಲೈತಿ. ಇನ್ನು ಇಲ್ಲೇವೆ. ಏನು ನಮ್ ಬಂದಾಗ ಅಲ್ಲೇ ಇದ್ದು ತಾನೆ. ಅವು ಇವಾಗ ಈ ಕಡೆ ಇದ್ದ, ಈ ರೋಡಲ್ಲಿ ಇದ್ದು. ಇದು ಯಾವ್ದು ತೇರಿನ ಈಗ ಗೊತ್ತಾಯ್ತು. ಈಗ 9ನೇ ಲಾಸ್ಟ್ನೇ ತೇರು ಅದಕ್ಕೆ. ಚಲೋ ಬಿಟ್ರಿ ನೀನು ಅಲ್ಲೇ ಇಕ್ಕಿದ್ದೆ. ಎಂದೋಗೋಯ್ತು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಜಾತ್ರೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದು. ಫೈನಲಿ ನಾವು ಕೂಡ ಜಾತ್ರೆ ನೋಡ್ಕೊಂಡು ಹೊರಟ್ವಿ. ಆ್ಯಕ್ಚುಲಿ ಇಲ್ಲಿ 5:15 ಮೇಲೆ ಅನಿಸುತ್ತೆ ಜಾತ್ರೆ ಶುರು. ನಮಗೂ ಗೊತ್ತಿಲ್ಲ ಅಷ್ಟಾಗಿ, ಬೇಗನೆ ಬಂದಿದ್ವಿ.
ಏಕೆಂದರೆ ನಾವು ಕೂಡ ಬೇಗನೆ ಮನೆಗೆ ಹೋಗ್ಬೇಕಿತ್ತಲ್ಲ, ಬೇಗನೆ ನೋಡ್ಕೊಂಡು ಹೋಗೋಣ ಅಂತ. ಆದರೂ ಜಾತ್ರೆ ಎಲ್ಲ ನೋಡಿದ್ವಿ. ಲಾಸ್ಟಲ್ಲಿ ದೇವರು ಕೂಡ ನೋಡಿಕೊಂಡು ಇವಾಗ ಹೊರಟ್ವಿ. ಒಂಥರ ಇವತ್ತಿನ ದಿನ ಖುಷಿಯಾಗಿ ಚೆನ್ನಾಗಿ ಫ್ಯಾಮಿಲಿ ಜೊತೆ ಫುಲ್ ಹೆಣ್ಮಕ್ಳು ಸೇರಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು, ಮಕ್ಕಳು ಕೂಡ ಕಾರಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ಅವರು ಕೂಡ ಅವ್ರಿಗೂ ರಜೆ ಟೈಮಲ್ಲಿ ಈ ಥರ ಇದ್ದರೆ ಅವ್ರಿಗೂ ಖುಷಿಯಾಗುತ್ತೆ. ಮಕ್ಳುಗಳೆಲ್ಲ ಇಷ್ಟಪಡೋದಿದೆ ಅಲ್ವಾ. ನಾವು ಹೋಗಿದ್ದಂಥ ದೇವಸ್ಥಾನ ಬಂದು ಕಳ್ಗುರ್ಚಮ್ಮನ ದೇವಸ್ಥಾನ ಅಂದ್ಬಿಟ್ಟು ಸೋಲೂರು ಹತ್ತತ್ರ ಬರುತ್ತೆ ಅದು ದೇವಸ್ಥಾನ. ಮರೂರು ಸೋಲೂರು ಸೆಂಟ್ರಲ್ಲೇನೋ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ ಜಾತ್ರೆ. ನನಗೆ ಗೊತ್ತಿರಲಿಲ್ಲ ಜಾತ್ರೆ ಇವತ್ತೇ ಅಂತ. ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಮರೂರವರು, ಅವರು ಹೇಳಿದ್ರಂತೆ ಇವತ್ತು ಜಾತ್ರೆ ಬನ್ನಿ ಅಂತ. ಅದರಿಂದ ಹಸ್ಬೆಂಡು ಕೂಡ ಕಾಲ್ ಮಾಡಿ ಹೇಳಿದ್ರಿ ಇವತ್ತು ಜಾತ್ರೆ ಅಂತೆ, ಹೋಗ್ರಿ ನೋಡ್ಕೊಂಬನ್ನಿ, ಮಕ್ಳಿಗೂ ಕೂಡ ಖುಷಿಯಾಗುತ್ತೆ, ಎಂಜಾಯ್ ಮಾಡ್ತಾರೆ ಅವರು ಅಂತ. ಹಾಗೆ ನಾವು ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಾವು ಕೂಡ ಎಂಜಾಯ್ ಮಾಡಿ ಒಳ್ಳೆ ಜಾತ್ರೆ ಆಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ಟೈಮ್ ಟು ಟೈಮ್ ಊಟ ಎಲ್ಲ ಕೂಡ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ನೀನಾಗಲ್ಲೇನೆ ಅಜ್ಜಿ ಮಾತಾಡ್ಸೋಕ್ಕೆ ತಗೊಳ್ಳೆ ಹೈ ಹೋಗ್ಬಿಟ್ಟು ಹೋಗು. ಇಲ್ಲಿ ಬಂದಿದೆಯಾ ಬಂದಿಲ್ಲ ಅನ್ನಲ್ವಾ? ಹೆಣ್ಣು ಇರ್ಲಿ ಬಿಡು. ಎಂಥದ್ದು ಒಂದು ಮನೆ ಹತ್ರ ಇರ್ತಿತ್ತು. ಸರಿ ಎಲ್ಲ ನನ್ನ ಅದು ಒಂಥರ ಪಿಂಕ್. ಕಳ್ಗುರ್ಚಮ್ಮನ ಜಾತ್ರೆ. ಅವನ್ನ ಬಿಟ್ಟು ಹಾಗೆ ನಮ್ಮ ಅವನ ಮಗಳನ್ನೂ ಕೂಡ ಅವ್ರ ಊರಿಗೆ ಬಿಟ್ಟು ಇವಾಗ ನಾವು ಕೂಡ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣಕ್ಕೆ ಕಾಫಿಗೆ ಇಟ್ಟಿದ್ದೀನಿ. ಹಾಗೆ ಸಾಂಬಾರಿಗೂ ಕೂಡ ಮಾಡಬೇಕಿತ್ತು, ಸಾಂಬಾರೇನೂ ಇರಲಿಲ್ಲ. ಅವ್ವ ಊರಿಂದ ತಂದಂಥ ದಂಟು ಸೊಪ್ಪೆಲ್ಲ ಸೋಸಿಟ್ಟಿದೆ ಫ್ರಿಡ್ಜಲ್ಲಿ, ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಒನ್ ಟೈಮ್ಗೆ ಸಿಂಪಲ್ಲಾಗಿ ಅಂದ್ಬಿಟ್ಟು ಇಲ್ಲಿ ಸೊಪ್ಪು ಕೂಡ ತೊಳ್ಕೊತಾ ಇದ್ದೀನಿ. ಬಂದ ತಕ್ಷಣಕ್ಕೆ ಅಡುಗೆ ಮನೆಗೆ ಬಂದು ಅಡುಗೆ ಶುರು ಮಾಡಿಕೊಂಡೆ. ಯಾಕೆಂದರೆ ಎಲ್ಲರೂ ಕೂಡ ಊಟ ಮಾಡಿರಲಿಲ್ಲ. ನಾನು ಅನ್ನ ಎಲ್ಲ ಮಾಡಿಟ್ಟೋಗಿದೆ, ಸಾಂಬಾರು ಇತ್ತು, ಮಾಡಿಲ್ಲ ಅಂದ್ಬಿಟ್ಟು ಯಾರೂ ಮಾಡಿಲ್ಲ. ಮಗಂಗೆ ಹೇಳೋಗಿದ್ದೆ, ಅವನು ಹೇಳಿಲ್ಲ. ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಆಯಿತು, ಪಲ್ಯ ಕೂಡ ಆಯಿತು. ಬೇಗನೆ ಫಟಾಫಟ ಅಂತ ಮಾಡಿಕೊಟ್ಬಿಟ್ಟೆ. ಆಮೇಲೆ ನಮ್ಮನ್ನು ಬಿಟ್ಬಿಟ್ಟು ನಿಶಾ ದರ್ಶು ಎಲ್ಲರೂ ಕೂಡ ಇಬ್ಬರೂ ಗೂಳೂರಿಗೆ ಹೋಗಿದ್ರು. ಗೂಳೂರಿಂದ ಗೋಬಿ ಮತ್ತು ಫ್ರೈಡ್ ರೈಸ್ ಏನೋ ತೊಗೊಂಬಂದಿದ್ರು. ಅವರೇನು ಊಟ ಮಾಡಲಿಲ್ಲ, ಅವ್ರು ಅದನ್ನೇ ತಿಂದರು ಎಲ್ಲರೂ ಕೂಡ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡ್ರಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ.